ಏನ್ ಬಗ್ಗೆಕ್ಕ ಮನೇಲಿ ಯಾರು ಇಷ್ಟೊಂದು ಗಂಭೀರವಾಗಿ ಮಾತಾಡ್ತಿದ್ರಲ್ಲ? ಏನ್ ವಿಷಯ? ಯಾವ್ದಾದ್ರು ಪರೀಕ್ಷೆ ಬರ್ತಿರೋದು ಫಲಿತಾಂಶ ಬರ್ಬೇಕಿತ್ತೆ. ಏನಿಲ್ಲ ಕಣೆ ಗಿರ್ಜಿ, ರತ್ನ ಮದ್ವೆ ವಿಚಾರ ಅಷ್ಟೇನೆಯ. ಇನ್ನೇನ್ ಮಾತಾಡಕ್ ಹೋಗೋಣ? ನಿಂಗೂ ಗೊತ್ತಿರೋದೇ ತಾನೆ, ಮತ್ತೇನೋ ಕೇಳ್ತಾವಳೆ. ಯಾಕೆ ಏನು ಅಂತ ರಾಗವಾಗಿ ಬೇರೆ ಏನೋ ಗೊತ್ತಿಲ್ವೇ ನನಗೆ. ಯಾಕ ರಮೇಶ, ಮಕ್ಕ ಯಾಕೆ ಹಂಗೆ ಮಾಡ್ಕೊಂಡೆ? ನೀನೇನೋ ಬೇರೆ ವಿಷಯನ ಕೇಳ್ದಂಗೈತೆ ಅನ್ಸ್ತೈತಪ್ಪ ನನಗಂತೂ. ಏನಿಲ್ಲ ಗಿರ್ಜಕ್ಕ, ನೀವು ನಿಮ್ಮ ಅನುಮಾನನೇನು ಶುರು ಮಾಡಕ್ಕೆ ಹೋಗ್ಬೇಡ್ರಿ. ಅಂಥದ್ದೇನಿಲ್ಲ ಬಿಡ್ರಿ. ಅಯ್ಯೋ ರಮೇಶ, ನಾನೇನು ಅನುಮಾನ ಏನು ಪಡಕ್ ಹೋಗಿಲ್ಲ. ಆದ್ರೆ ಮನೆಯವ್ರ ಮುಖ ನೋಡಿದ್ರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಆದ್ರೆ ನಿನ್ ತಂಗಿ ವಿಷಯ ಅಂದ್ರೆ ನೀನು ಸರಿಯಾಗಿ ಯೋಚನೆ ಮಾಡ್ಬೇಕಲ್ವಾ? ಅವಳ ಮನ್ಸಲ್ಲಿ ಏನೈತೆ ಏನೇ ಇಲ್ಲ, ಮನೆಯವರ ಜವಾಬ್ದಾರಿಯನ್ನು ಎರಡು ನೀನೇ ನೋಡ್ಕೋಬೇಕಲ್ಲಪ್ಪ. ಅದಕ್ಕೆ ಹೇಳ್ದಷ್ಟೇ, ಏನಾರು ಐತೋ ಇಲ್ವೋ ಅಂತ ಕೇಳ್ದೆ. ನೀನು ಏನು ಇಲ್ಲ ಅಂದಲ್ಲ ಬಿಡು, ಮತ್ತೇನೇನು ಕೇಳೋದು? ಅಷ್ಟೇ. ಅನುಮಾನ ಪಡೋದು ಏನೈತಪ್ಪ? ಎಲ್ಲ ನಿನಗೆ ತಾನೇ ಗೊತ್ತಿರೋದು. ನಿನಗೆ ಗೊತ್ತಿಲ್ಲದ್ದು ಏನೈತೆ ಹೇಳು? ಬಗ್ಗೆ ನಿನ್ನ ಜೊತೆ ಒಂದು ವಿಷಯದ ಮಾತಾಡಬೇಕಿತ್ತು. ಅದನ್ನ ಹೇಳಿದ್ನಲ್ಲ, ರತ್ನ ಮದುವೆ ಬಗ್ಗೆ ಯಾರೋ ಒಂದು ಸಂಬಂಧ ಹೇಳಿದ್ದಾರೆ ಅಂತ. ಆ ಹುಡುಗನ ಫೋಟೋ ಕೂಡ ಕಳಿಸಿದ್ದಾರೆ. ಇದೇನ್ರಿ ಇದಕ್ಕಿದ್ದಂಕಲೆ ಏನು ಎತ್ತ ಅಂತ ನಾವು ಏನು ಹೇಳಕ್ಕೆ ಇಲ್ಲ. ಅಲ್ಲಿ ಫೋಟೋ ಬೇರೆ ಕಳಿಸಿದ್ದಾರೆ ಅಂತ ಹೇಳ್ತೀಯಪ್ಪ. ನಾವೇನು ಎತ್ತ ಏನು ಅಂತ ನೀವು ಹೇಳಿಲ್ಲ, ಅಲ್ಲೇ ಫೋಟೋ ಕಳ್ಸಾರೆ ಅಂದ್ರೆ ಏನ್ರಿ ಅದು? ಇದೇನಿದು? ಇದ್ದಕ್ಕಿದ್ದಂಕಲೆಯ ಫೋಟೋಗೆ ಬೇರೆ ಕಳ್ಸವ್ರೆ. ಏನು ಮಾತಾಡೋಕ್ಕೆ ಏನಪ್ಪ ಮಾಡೋದು? ಭಾಗ್ಯ, ಆ ಹುಡುಗ ಮನೆಯವರೆಲ್ಲರೂ ಒಳ್ಳೆಯರಂತೆ, ಹುಡುಗನೂ ಒಳ್ಳೆಯವನಂತೆ, ಒಳ್ಳೆ ಕೆಲಸದಲ್ಲೂ ಇದ್ದಾನಂತೆ. ನಮ್ಮ ಪರಿಚಯದವರೇ ಈ ಸಂಬಂಧನ ಹೇಳಿರೋದು. ಒಮ್ಮೆ ಹೋಗಿ ನೋಡ್ಕೊಂಬರೋಣ, ಏನು ಎತ್ತ ಮನೆ ಹೆಂಗೈತೆ. ನೋಡ್ಕೊಂಬರಕ್ಕೇನು, ನನ್ನ ಮಗಳನ್ನ ಕೊಡಲೇಬೇಕು ಅಂತಿಲ್ಲ. ಹೆಂಗೈತೆ ಏನು, ಒಳ್ಳೆ ಸಂಬಂಧ ಆದರೆ ಮುಂದಕ್ಕೆ ನೋಡೋಣ. ನೋಡ್ಕೊಂಬರೋಣ ಒಂದ್ಸರಿ ಹೋಗಿ. ಹೌದು ರೀ, ಆದರೆ ರತ್ನಣ್ಣ ಕೇಳದೆ ಏನು ತೀರ್ಮಾನ ಮಾಡೋಕ್ಕೋಗ್ಬೇಡಿ. ಅವಳಿಗೂ ಒಪ್ಪಿಗೆ ಇರಲಿ, ಅವಳ ಜೀವನ ಅಲ್ವಾ? ಏನು ಎತ್ತ ಅಂತ ಅವಳು ತಿಳ್ಕೊಬೇಕಲ್ವಾ? ಅದಕ್ಕೇನೆ. ಅದು ನನಗೆ ಗೊತ್ತು ಭಾಗ್ಯ. ನನ್ನ ಮಗಳು ಒತ್ತಾಯ ಮಾಡಿ ಮದುವೆ ಮಾಡೋ ಮನುಷ್ಯ ನಾನಲ್ಲ. ಮೊದಲು ಸಂಬಂಧ ನೋಡೋಣ. ಅಷ್ಟು ಇಷ್ಟ ಆದರೆ ಮುಂದೆ ಮಾಡೋದು ಬಿಡೋದು ನೋಡೋಣ. ಏನು ಎತ್ತ ಅಂತ ನಾವು ತಿಳ್ಕೊಳ್ಳೋಣ ಅವ್ರ ಬಗ್ಗೆನ. ಅವ್ರು ನಮಗೆ ಸರಿ ಹೊಂದಿದ್ರೆ ಮಾತ್ರನ ಇವಳನ್ನ ಒಂದ್ಸರಿ ಕೇಳೋದು. ಅವ್ರು ನಮಗೆ ಸರಿ ಇಲ್ಲ ಹೊಂದಿಲ್ಲ ಅಂದಮೇಲೆ ಅಲ್ಲೇ ತಲೆಗೆ ಬಿಟ್ಟಾಕಣ ಅಷ್ಟೇ. ಅದಕ್ಕೋಸ್ಕರ ನೋಡ್ಕೊಂಬರೋಣ ಒಂದ್ಸರಿ. ನನ್ನ ಇವ್ರಿಗೂ ಗಂಡಿ ಮನೆಯವ್ರ ಕಡೆಗೆ ಎಲ್ಲ ವಿಚಾರಿಸಿದ್ದು ನನಗೆ ಪರಿಚಯ ಇರೋವ್ರೆ, ಭಾರಿ ಒಳ್ಳೆ ಜನ ಅಂತೆ. ಅದಕ್ಕೋಸ್ಕರನೇ ನಾನು ನೋಡ್ಕೊಂಬರೋಣ ಏನು ಎತ್ತ ಅಂತ. ಇಷ್ಟೊಂದು ಒತ್ತಾಯ ಮಾಡ್ತವ್ರಲ್ಲ, ಬೇಡ ಅನ್ಬಾರ್ದು. ಅದೇ ಒಂದ್ಸರಿ ಕಂಕಣ ಬೆಲ್ಲ ಕೂಡಿ ಬಂದರೆ ಎಷ್ಟು ವರ್ಷ ಆದ್ರೂ ಮತ್ತೆ ಕಂಕಣ ಬೆಲ್ಲ ಕೂಡಿ ಬರೋದು ನಮ್ಮ ಕೈಲಿ ಇರಲ್ವಲ್ಲ ಅಂತ. ಅದಕ್ಕೋಸ್ಕರನೇ ಅದಾಗ ಅದೇ ಒದ್ಕೊಂಬಂದೈತೆ. ನಾವೇನು ಹುಡಿಕೊಂಡು ಹೋಗಿಲ್ಲ ಗಂಡು ಬೇಕು ಅಂತ. ಅದಾಗ ಅದೇ ಬಂದಿರೋದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ ಅಷ್ಟೇ. ಅವರೇ ನಮ್ಮ ಮನೆಗೆ ಬರ್ತಿಲ್ಲ, ನಾವೇ ಹೋಗ್ತಿದ್ದೀವಲ್ಲ. ನನ್ನ ಮಗಳೇನು ನೋಡೋದು ಬೇಡ, ನಾವು ಒಂಚೂರು ನೋಡ್ಕೊಂಬರೋಣ ಮನೆ ಕಡೆ ಏನು ಎತ್ತ ಅಂತ. ಆಮೇಲೆ ಏನು ಎತ್ತ ಅಂತ ತಿಳಿಸಿದ್ಮೇಲೆ ಅವ್ರು ಬರ್ತಾರೆ. ಏನಪ್ಪ, ಏನು ಮಾತನಾಡಿತೈತೆ? ಏನಿಲ್ಲ ಕಣಪ್ಪ, ರತ್ನಗೊಂದು ಸಂಬಂಧ ಬಂದಿತ್ತು, ನನಗೆ ಪರಿಚಯ ಇರೋರಯ್ಯ. ಹುಡುಗ ಒಳ್ಳೇನು, ಅವ್ರ ಮನೆತನೂ ಒಳ್ಳೇದು, ಎಲ್ಲ ಚೆನ್ನಾಗಿದ್ದಾರೆ, ಕೊಟ್ಟು ಮಾಡಿ ಅಂತ ಅಂದರು. ಅದಕ್ಕೆಯ ಹೋಗಿ ನೋಡ್ಕೊಂಬರೋಣ ಮನೆ ಕಡೆ ಹೆಂಗೆ ಏನು ಅಂತ ನೋಡ್ಕೊಂಬರೋಣ ಅಂತ ಮಾತಾಡ್ತಿದ್ವಿ ಅಷ್ಟೇ. ರತ್ನಂಗೆ ಗೊತ್ತಾ ಈ ವಿಷಯ? ಇನ್ನೂ ಇಲ್ಲ ಕಣ, ಅವಳು ಕಾಲಿಂದ ಬಂದ್ಮೇಲೆ ಮಾತಾಡೋಣ ಅಂತ ಇದ್ದೀನಿ. ನಾನು ಈಗಲೇ ಮನೆಯವ್ರಿಗೆಲ್ಲ ಈ ವಿಷಯ ಹೇಳ್ಬಿಡೋಣ, ನನಗೆ ಒಬ್ಬ ಹುಡುಗ ಇಷ್ಟ ಇದ್ದಾನೆ ಅಂತ. ಏನು, ರತ್ನಂಗೆ ಮದ್ವೆನಾ? ಮೊದಲು ಅವಳಿಗೆ ಊಟ ಹಾಕ್ರಿ ಪಾಪ. ಹುಡುಗಿಗೆ ಸರಿಯಾಗಿ ಊಟ ಹಾಕ್ತಲೆ ಮಕ್ಕ ಇಳಿ ಬಿಟ್ಕೊಂಡು ಓಡಾಡ್ತತಿ. ಮದುವೆ ಆಮೇಲೆ ಮಾಡುವಂತೆ, ಮೊದಲು ಊಟ ಹಾಕ್ರಿ ಅವ್ರಿಗೆ ಸಮಯಕ್ಕೆ ಸರಿಯಾಗಿ. ಊಟ ಮಾಡೋಕ್ಕೆ ಸಮಯ ಇಲ್ಲ ಅವಳಿಗೆ. ಅಯ್ಯೋ ಅಜ್ಜಿ, ಈ ಸರಿ ಮಾತ್ರ ನೀವು ಮಾತಾಡಿ ಕರೆಕ್ಟಾಗಿ ಕೇಳಿಸ್ಕೊಂಡು ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಹಲೋ, ನಿನ್ನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡ್ತಾನಿದ್ದೀನಿ. ಯಾಕೆ ನೀನು ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಮನೇಲಿ ನನ್ನ ಮದುವೆ ವಿಚಾರ ಮಾತಾಡ್ತಾ ಇದ್ದಾರೆ. ಏನು, ನಿಮ್ಮ ಮನೇಲೂ ಮದುವೆ ವಿಚಾರ ಮಾತಾಡ್ತಿದ್ದಾರಾ? ನಮ್ಮ ಮನೇಲೂ ಕೂಡ ನನ್ನ ಮದುವೆ ವಿಚಾರ ಮಾತಾಡ್ತಿದ್ದಾರೆ. ನಾನಿನ್ನೂ ಯಾರಿಗೂ ಹೇಳಿಲ್ಲ. ನೀನು ಮಾತಾಡ್ದಾ? ನಾನು ನಿನ್ನನ್ನು ಬಿಟ್ಬಿಡಲ್ಲ, ಆದರೆ ನನ್ನ ಮನೇಲಿ
ನನ್ನ ಮನೆ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ, ನನಗೆ ಸ್ವಲ್ಪ ಸಮಯ ಬೇಕು. ಅಯ್ಯೋ ದೇವ್ರೆ, ಏನಪ್ಪ ಇದು ಪರಿಸ್ಥಿತಿ ಹಿಂಗಾಯ್ತಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಏನಪ್ಪ ಮಾಡಲಿಲ್ಲ ಅವು, ಏನು ಮಾಡೋದು? ನಮ್ಮ ಮನೆಯವರು ಸಮಯ ಕೊಡ್ತಾರಾ ಹೇಳು? ರತ್ನ, ರತ್ನ, ಬಾಗಿಲು ತೆಗೀಲಿ. ಅಯ್ಯೋ, ನಾನು ಆಮೇಲೆ ಮಾಡ್ತೀನಿ. ನಮ್ಮಮ್ಮ ಬಂದರು, ಸಪ್ಕಿದ್ರು ಅದಕ್ಕೂ ಕೇಳುತ್ತೆ, ಯಾಕೆ ನೀನು ಸಪ್ಕಿದ್ಯಾ ಅಂತ. ಏನಮ್ಮ? ರತ್ನ, ನಿನ್ನ ಜೊತೆ ಒಂದು ಮಾತು ಹೇಳ್ಬೇಕಿತ್ತು. ನಿನ್ನ ಮದುವೆ ಬಗ್ಗೆ ಒಂದು ಸಂಬಂಧ ಬಂದೈತೆ ಅಂತ ಹೇಳಿದ್ವಲ್ಲ, ಆ ಸಂಬಂಧಿಕರ ಮನೆಗೆ ನಿಮ್ಮ ಅಪ್ಪ ಒಮ್ಮೆ ಹೋಗಿ ಹುಡುಗನ ಮನೆ ನೋಡ್ಕೊಂಬರೋಣ ಅಂತ ಹೇಳ್ತಿದ್ದಾರೆ. ಆದರೆ ನೀನು ಒಪ್ಪಿಗೆ ಹೇಳ್ದಲ್ಲ, ಏನು ನಾವೇನು ಮುಂದುವರಿಯಲ್ಲ, ಹೋಗಿ ಏನು ಎತ್ತ ಅಂತ ತಿಳ್ಕೊಂಬರ್ತೀವಿ ಅಷ್ಟೇ. ಅಮ್ಮ, ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ನಲ್ಲ ಅಮ್ಮ. ಈಗಲೇ ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ದೀರಾ? ನನಗೆ ಈಗಲೇ ನನಗೆ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ, ನನಗೆ ಯಾವ ಆಸೆನೂ ಇಲ್ಲ ಅಮ್ಮ. ನನಗೆ ಇನ್ನೂ ಸ್ವಲ್ಪ ದಿನ ಸಮಯ ಬೇಕು. ನಿನಗೆ ಎಷ್ಟು ಸಮಯ ಬೇಕೋ ಹೇಳು, ನಾನು ಕೊಡ್ತೀನಿ. ಆದರೆ ನಿನ್ನ ಮನಸ್ಸಲ್ಲಿ ಏನೈತೆ ಅಂತ ಮಾತ್ರ ನನಗೆ ಹೇಳಬೇಕು. ನೀನು ನನ್ನಿಂದ ಮುಚ್ಚಿಡಬಾರ್ದು. ಯಾರಾದರೂ ಇಷ್ಟಪಡ್ತಿದ್ರೆ ನನಗೆ ಹೇಳು, ನಾನು ಮೊದಲು ನಿನ್ನ ಮಾತು ಕೇಳ್ತೀನಿ. ಆಮೇಲೆ ಏನು ಮಾಡಬೇಕು ಬಿಡಬೇಕು ಅಂತ ಆಮೇಲೆ ನೋಡೋಣ, ಯೋಚನೆ ಮಾಡ್ತೀನಿ. ನೀ ಸುಮ್ಮನೆ ಅದಿಲ್ಲ ಇದಿಲ್ಲ ಅದಾತು ಇದಾತು, ನನಗೆ ಹಂಗಾಗ್ತೈತೆ ಹಿಂಗಾಗ್ತೈತೆ, ನನಗೆ ಆಗಲ್ಲ ಮಾಡಲ್ಲ ಮಟ್ಟಲ್ಲ ಅನ್ನೋದ ಮಾತಾಡಬೇಡ. ಏನು ಎತ್ತಾಯ್ತೆ ಅದನ್ನ ಕರೆಕ್ಟಾಗಿ ಹೇಳು ನನಗೆ. ಅದು ಗೊತ್ತಾದ್ರೆ ತಾನೇ ಮುಂದಕ್ಕೆ ಏನು ಮಾಡಬೇಕು ಬಿಡಬೇಕು ಅಂತ ನಾನು ಯೋಚನೆ ಮಾಡೋಕ್ಕಾಗೋದು. ನೀನು ಏನು ಹೇಳ್ದಲೆಯ ನನಗಾಗಲ್ಲ ಮಾಡಲ್ಲ ಅಂದರೆ ಏನು ಅಂದ್ಕೋಬೇಕು ನಾವು? ಹೇಳು ಅಮ್ಮ. ಅಮ್ಮ, ನಾನು ಭಾಗ್ಯ, ಭಾಗ್ಯ, ನಾಳೆ ಬೆಳಗ್ಗೆ ಹುಡುಗನ ಮನೆಗೆ ಹೋಗೋಕ್ಕೆ ಅವರು ಹೇಳಿದ್ದಾರೆ. ಎಷ್ಟೊತ್ತಿಗೆ ಹೋಗೋದಂತನೂ ಹೇಳಿದ್ದಾರೆ. ನಾಳೆಗೆ ಹೊರಡು, ಬೇಗನೆ ಹೋಗೋಣ. ಸರಿ. ಅಯ್ಯೋ ದೇವ್ರಿ, ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಏನು ಮಾಡೋದು? ಅಯ್ಯೋ, ಏನು ಅಂತಾನೆ ಗೊತ್ತಾಗ್ತಿಲ್ಲಲ್ಲಪ್ಪ. ಮೆಸೇಜ್ ಮಾಡೋಣ. ನಾಳೆ ನಮ್ಮಪ್ಪ ಹುಡುಗನ ಮನೆ ನೋಡೋಕೆ ಹೋಗ್ತಾ ಇದ್ದಾರೆ. ರಿಪ್ಲೈ ಮಾಡು. ನೋಡ್ತಾ ಇದೆಯಾ, ರಿಪ್ಲೈನೇ ಮಾಡ್ತಾ ಇಲ್ಲ. ರತ್ನ, ನೀನು ನಾಳೆ ಮನೆಯಲ್ಲಿ ಏನು ಹೇಳ್ಬೇಡಣ. ಹಂಗಂದ್ರೆ ಏನು ಏನು ಮೆಸೇಜ್ ಮಾಡ್ತಾ ಇಲ್ಲ. ದೇವ್ರೆ, ಏನಿದು ಹಿಂಗೆ ಕಳಿಸ್ತಾ ಇದ್ದಾರೆ? ಏನಪ್ಪ ಇದು? ಮತ್ತೆ ಮೆಸೇಜ್ ಬಂತು. ನಾನು ನಿನಗೆ ಹೇಳ್ದೆ ಇಟ್ಟಿದ್ದ ಒಂದು ವಿಷಯ ಇದೆಯಾ? ಏನು ಮುಚ್ಚಿಟ್ಟಿದ್ರು? ಏನು ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾರೆ. ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದ, ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ನನಗೆ? ಅಯ್ಯೋ ದೇವ್ರೆ, ಒಂದು ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋದೀಗ? ಮೆಸೇಜು ರಿಪ್ಲೈ ಮಾಡ್ತಾನೂ ಇಲ್ಲ. ನನಗೆ ವಿಷಯ ಮುಚ್ಚಿಟ್ಟಿದ್ದಾರೆ. ಯಾವ ವಿಷಯ ಮುಚ್ಚಿಟ್ಟಿದ್ದಾರೆ? ಅಯ್ಯೋ ದೇವ್ರೆ, ಒಂಥರ ಭಯನೂ ಆಗ್ತಿದೆ. ಮನೇಲಿ ಈ ರೀತಿ ನಡೀತಿದೆ. ಇವ್ರು ನೋಡಿದರೆ ಏನೇನೋ ಮೆಸೇಜ್ ಮಾಡ್ತಿದ್ದಾರೆ. ಇಷ್ಟು ದಿನ ಇಲ್ಲಿದ್ದು ಇವತ್ತೇ ಬರ್ತಾ ಇದೆ ಅಂದರೆ ಏನಾಗಿರ್ಬೋದು? ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ.